ಹಾಯ್ ಫ್ಯಾಮ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿ ವ್ಲಾಗ್ಸ್. ಎಲ್ಲರಿಗೂ ನಮ್ಮ ಫ್ಯಾಮಿಲಿ ಕಡೆಯಿಂದ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ಇದು ಬಂದು ಶುಕ್ರವಾರ ತೆಗೆದಿರುವಂತಹ ವ್ಲಾಗು. ನಾವು ಹೇಗೆ ಶಿವರಾತ್ರಿ ಹಬ್ಬನ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ವ್ಲಾಗ್ನ ಮಾಡಿ ಕೂಡ ತುಂಬ ದಿನವೇ ಆಗಿತ್ತು, ಒಂದು ವಾರ ಮೇಲೆ ಆಗಿತ್ತು. ಏಕೆಂದರೆ ವಸಿಷ್ಠಂಗೆ ಒಂದು ಸ್ಮಾಲ್ ಆಪ್ರೇಷನ್ ಮಾಡಿಸೋದಿತ್ತು, ಹಾಗಾಗಿ ವಿಡಿಯೋಸ್ ಏನೂ ಮಾಡೋದಕ್ಕಾಗಿಲ್ಲ. ಆದಷ್ಟು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಅವನಿಗೆ ಇನ್ನೂ ಸ್ಟಿಚಸ್ಸು, ಅದರ ಪೇಯ್ನು ಎಲ್ಲನೂ ಇದೆ. ಆದರೂ ಪರವಾಗಿಲ್ಲ, ಅವನು ತುಂಬಾ ಆ್ಯಕ್ಟಿವ್ ಆಗಿ ಆಟ ಆಡ್ತಿದ್ದಾನೆ. ಹಾಗಾಗಿ ಅವನ್ನ ಆದಷ್ಟು ಹುಷಾರಾಗಿ ನೋಡ್ಕೊತಾ ಇದ್ದೀನಿ. ಇನ್ನು ಈ ಗ್ಯಾಪಲ್ಲಿ ಶಿವರಾತ್ರಿ ಹಬ್ಬದ ದಿವಸ ಹಬ್ಬ ಮಾಡಲೇಬೇಕಲ್ವ, ಹಾಗಾಗಿ ಹೆಂಗೋ ಹಬ್ಬ ಮಾಡ್ತಿದ್ವಿ ಅಂದ್ಬಿಟ್ಟು ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ಹಾಗೆ ಬೆಳಿಗ್ಗೆನೇ 6 ಗಂಟೆಗೆ ಎದ್ದು ಹೊರಗಡೆ ಎಲ್ಲ ಗುಡಿಸಿ ಒರೆಸಿ ರಂಗೋಲಿ ಕೂಡ ಹಾಕ್ಕೊತಾ ಇದ್ದೆ. ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಒಂದು ರಂಗೋಲಿನ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ದೇವ್ರ ನೈವೇದ್ಯಕ್ಕೆ ಕ್ವಿಕ್ಕಾಗಿ ಹಾಕುವಂತಹ ರವಾ ಕೇಸರಿನ ಕೂಡ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನು ಇಲ್ಲಿ ಬಂದು 8ರಿಂದ 2 ಚುಕ್ಕೆ ಬಿಟ್ಟೆ ಚುಕ್ಕೆದು ಒಂದು ರಂಗೋಲಿನ ಶೇರ್ ಮಾಡ್ಕೊತೀನಿ. ಮನೆ ಮುಂದೆ ತುಂಬ ಜಾಗ ಇಲ್ಲ, ಸ್ವಲ್ಪ ಜಾಗ ಇದೆ. ಹಾಗೆ ಹಬ್ಬದ ಟೈಮಲ್ಲಿ ಸಿಂಪಲ್ಲಾಗಿ ಈ ಥರ ಫ್ಲವರ್ ರಂಗೋಲಿ ಹಾಕ್ಕೋಬೋದು. ತುಂಬಾ ಲುಕ್ಕಾಗಿ ಕೂಡ ಕಾಣುತ್ತೆ. ಇದು ಫೈನಲ್ ಲುಕ್ ಹೇಗಿದೆ ಅನ್ನೋದು ನಾನೀಗ ಶೇರ್ ಮಾಡ್ಕೊತೀನಿ. ನೋಡಿ ವಿಡಿಯೋನ ಕೊನೆ ತನಕ. ನೋಡ್ಬೋದು, ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಫೈನಲ್ ಲುಕ್ ಬಂದು ಈ ಥರ ಇದೆ. ತುಂಬಾ ಚೆನ್ನಾಗಿ ಕಾಣ್ತಿದೆಯಲ್ವಾ. ಇನ್ನು ಬೇಗ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ಕಿಚನ್ಗೆ ಬಂದೆ. ಇವತ್ತು ನಾವು ಮನೇಲಿ ಉಪವಾಸ ಇದ್ದೀವಿ, ಹಾಗಾಗಿ ದೇವ್ರ ನೈವೇದ್ಯಕ್ಕೆ ಸಿಂಪಲ್ಲಾಗಿ ಒಂದು ರವಾ ಕೇಸರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ಬಾದಾಮಿ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಗೋಡಂಬಿ, ಒಣ ದ್ರಾಕ್ಷಿನ ಹಾಕಿ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಪ್ರಸಾದ ಬಂದು ಸತ್ಯನಾರಾಯಣ ಪೂಜೆ ಟೈಮಲ್ಲಿ ನೈವೇದ್ಯಕ್ಕೆ ಕೊಡ್ತಾರಲ್ವ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕೂಡ ಇವತ್ತು ಮಾಡ್ತಾ ಇದ್ದೀನಿ, ದೇವ್ರ ನೈವೇದ್ಯಕ್ಕೆ ಬೇಗನೆ ಆಗುತ್ತೆ ಅಂತ. ಇನ್ನು ಅದೇ ಬಾಣಲಿಗೆ ಒಂದು ಕಾಫಿ ಗ್ಲಾಸ್ನಷ್ಟು ರವೆನ ಹಾಕ್ಕೊಂಡು ಕಲರ್ ಚೇಂಜ್ ಆಗೋ ತನಕ ರವೆನ ಕೂಡ ಫ್ರೈ ಮಾಡಿಕೊಂಡು, ಅದಾದಮೇಲೆ ಅದೇ ಬಾಣಲಿಗೆ ನಾವು ಯಾವ ಲೋಟದಲ್ಲಿ ರವೆನ ತೊಗೊಂಡಿದ್ವಿ ಅದೇ ಲೋಟದಲ್ಲಿ ಒಂದು 3 ಗ್ಲಾಸ್ನಷ್ಟು ನೀರು ಹಾಕಿ ಒಂದು 6 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿ, ಸಕ್ಕರೆ ಕರಗೋ ತನಕ ನೀಟಾಗಿ ಕುದಿಸ್ಕೋಬೇಕು. ಅದಾದಮೇಲೆ ನಾವು ಹುರಿದಿಟ್ಕೊಂಡಿರುವಂತಹ ರವೆನ ಕೂಡ ಹಾಕಿ ನೀಟಾಗಿ ತಿರುಗಿಸ್ಕೊಂಡ್ರೆ ಇಲ್ಲಿ ರವಾ ಕೇಸರಿ ಕೂಡ ಆದಷ್ಟು ರೆಡಿಯಾಗಿತ್ತು. ಇನ್ನು ಇದಕ್ಕೆ ಒಂದು ಜಜ್ಜಿಟ್ಕೊಂಡಿರುವಂತಹ ಏಲಕ್ಕಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಪ್ಲೇಟ್ನ ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ದೇವ್ರ ನೈವೇದ್ಯಕ್ಕೆ ಒಂದು ರವಾ ಕೇಸರಿ ಕೂಡ ರೆಡಿ ಆಯಿತು. ನೋಡ್ಬೋದು. ಇನ್ನು ಇಲ್ಲಿ ನೈವೇದ್ಯ ಎಲ್ಲ ರೆಡಿ ಮಾಡಿಬಿಟ್ಟು ನೆಕ್ಸ್ಟು ದೇವ್ರ ಪೂಜೆಗೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಹಿಂದಿನ ದಿನವೇ ದೇವ್ರದ್ದು ಫೋಟೋಸ್ ಎಲ್ಲ ತೊಳೆದು ಇಟ್ಕೊಂಡಿದ್ದೆ. ಇನ್ನು ಈಗ ಹೂವು ಎಲ್ಲ ಇಟ್ಟು ದೇವ್ರಿಗೆ ದೀಪ ಕೂಡ ಅಂಟಿಸ್ತಾ ಇದ್ದೀನಿ. ಬೇಗ ಬೇಗ ಪೂಜೆ ಕೂಡ ಮಾಡ್ಕೊತೀನಿ, ಏಕೆಂದರೆ ಆಲ್ರೆಡಿ ಟೈಮ್ ಕೂಡ ಇವತ್ತು 10 ಗಂಟೆ ಮೇಲೇ ಆಯಿತು. ಪೂಜೆ ಎಲ್ಲ ಆಗೋಷ್ಟೊತ್ತಿಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ದೇವ್ರಿಗೆ ಕೂಡ ಮಾಡಿಟ್ಟಿರುವಂತಹ ರವಾ ಕೇಸರಿ ನೈವೇದ್ಯಕ್ಕಿಟ್ಟು ಹಾಗೆ 1-2 ಬಾಳೆಹಣ್ಣು ಕೂಡ ಇಟ್ಬಿಟ್ಟು ಇಲ್ಲಿ ಪೂಜೆನೂ ಕೂಡ ಮಾಡ್ಕೊಂಡಿದ್ದಾಯಿತು. ಫೈನಲ್ ಬಂದುಬಿಟ್ಟು ಈ ಥರ ಇತ್ತು. ಸಿಂಪಲ್ಲಾಗಿ ಇವತ್ತು ನಾನು ಈ ರೀತಿ ಪೂಜೆನ ಮಾಡ್ಕೊಂಡಿದ್ದೆ. ದಿನ ಮಾಡೋ ಥರನೇ, ಏನು ಸ್ಪೆಷಲಾಗಿ ಏನಿಲ್ಲ. ಇನ್ನು ಅಲ್ಲಿ ಪೂಜೆ ಎಲ್ಲ ಮಾಡಿದ್ಮೇಲೆ ಇನ್ನು ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನಾನಿಲ್ಲಿ ಲಿಂಗ ಪೂಜೆ ಕೂಡ ಮಾಡ್ಕೊತಾ ಇದ್ದೀನಿ. ಅಂದರೆ ಲಿಂಗ ಪೂಜೆ ಅಂದರೆ ನಾವು ವಾರ ವಾರನೂ ಮಾಡ್ಕೊತಾ ಇರ್ತೀವಿ, ಬಟ್ ಇವತ್ತು ಹಬ್ಬನೂ ಇರೋದ್ರಿಂದ
ಇಲ್ಲೇ ಮಾಡ್ಕೊತಾ ಇದ್ದೆ ಕೆಳಗಡೆನೇ ಕೂತ್ಕೊಂಡು. ನಾನು ಮಾಮೂಲಿ ದೇವ್ರ ಮನೆ ಹತ್ರನೇ ಪೂಜೆ ಮಾಡ್ಕೊತೀನಿ. ಬಟ್ ಅಲ್ಲಿ ನಿಂತ್ಕೊಂಡು ತುಂಬ ಹೊತ್ತು ಪೂಜೆ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ನಿಂತು ಪೂಜೆ ಮಾಡಿದ್ರೆ ಏನೋ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಈ ರೀತಿ ಕೂತ್ಕೊಂಡು ನೆಮ್ಮದಿಯಾಗಿ ದೇವ್ರನ್ನ ಸ್ಮರಿಸ್ಕೊತ ಪೂಜೆ ಮಾಡಿದ್ರೆ ಏನೋ ಒಂಥರ ಖುಷಿ, ಮನಸ್ಸಿಗೆ ಕೂಡ ನೆಮ್ಮದಿ. ಇನ್ನು ಇದು ಬಂದು ಸಂಜೆ ವ್ಲಾಗು. ನಾನು ಅವತ್ತು ಪೂಜೆ ಎಲ್ಲ ಮಾಡಿಬಿಟ್ಟು ಅಲ್ಲಿಗೆ ವಿಡಿಯೋನ ಎಂಡ್ ಮಾಡಿದೆ. ಇನ್ನು ಇದು ಸಾಯಂಕಾಲ ರೆಡಿ ಆಗಿಬಿಟ್ಟು ನಾನು ವಸಿಷ್ಠ ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಶಿವನ ದೇವಸ್ಥಾನಕ್ಕೆ. ನೋಡ್ಬೋದು ವಸಿಷ್ಠ ಅಂತೂ ಹೇಗೆ ಕಾಣ್ತಿದ್ದಾನೆ ಅಂತ. ತುಂಬಾ ವೆಯ್ಟ್ ಕಮ್ಮಿ ಆಗಿದ್ದಾನೆ ಅವನು. ಆದರೂ ಅವ್ನು ಪಿಕಪ್ ಆಗೋ ಅಷ್ಟೊತ್ತಿಗೆ 1 ತಿಂಗಳು 1.5 ತಿಂಗಳು ಬೇಕಾಗುತ್ತೆ. ನೆಕ್ಸ್ಟು ಇನ್ನು ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಕೂಡ ಹೋಗ್ತಾ ಇದ್ವಿ. ರಾಧಕ್ಕ ಅವ್ರ ಮನೆ ಹತ್ರ ಹೋಗಿ ಹರ್ಷಿತನೂ ರಾಧಕ್ಕನ್ನು ಕೂಡ ಕರ್ಕೊಂಡು ಇನ್ನು ಇಲ್ಲಿ ದೇವಸ್ಥಾನದ ಹತ್ರ ಕೂಡ ಬಂದ್ವಿ. ತುಂಬಾ ರಶ್ ಇತ್ತು, ತುಂಬಾ ಕ್ಯೂ ಕೂಡ ಇತ್ತು. ಇನ್ನು ಬಂದು ನಾವು ಕೂಡ ನಿಂತ್ಕೊಂಡ್ವಿ. ನಾವು ಪ್ರತಿ ವರ್ಷ ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದು 3 ಶಿವನ ದೇವಸ್ಥಾನ ಇದೆ. ಒಂದು 4th ಪ್ಲೇಸಲ್ಲಿದೆ, ಅಲ್ಲಿಗೆ ಜಾಸ್ತಿ ಹೋಗ್ತಾ ಇದ್ವಿ. ಬಟ್ ಅಲ್ಲೂ ಕೂಡ ಇನ್ನೂ ತುಂಬ ರಶ್ ಇರುತ್ತೆ. ವಸಿಷ್ಠನ ಎತ್ಕೊಂಡು ಮತ್ತೆ ಅಷ್ಟು ದೂರ ಹೋಗೋದು ಬೇಡ, ಇಲ್ಲೇ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಇಲ್ಲಿಗೆ ಬಂದ್ವಿ. ನೋಡ್ಬೋದು ಹರ್ಷಿತಾ ಕೂಡ ಹಾಯ್ ಮಾಡಿದ್ಲು. ಇನ್ನು ಇಲ್ಲಿ ರಾಧಕ್ಕ ಕೂಡ ಹಿಂದೆ ನಿಂತಿದ್ಲು. ವಸಿಷ್ಠ ನೋಡಿ ಹರ್ಷಿತನ ಯಾವ ರೀತಿ ತೀಟೆ ಮಾಡ್ತಾ ಇದ್ದಾನೆ ಅಂತ. ಅವರಿಬ್ಬರಿಗೇ ತುಂಬ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿದೆ. ಇನ್ನು ಇಲ್ಲಿ ಒಳಗಡೆ ಕೂಡ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವ್ರ ದರ್ಶನ ಕೂಡ ಮಾಡಿಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಇನ್ನು ಈ ಕಡೆ ಶಿವನಿಗೆ ಅಭಿಷೇಕ ಮಾಡೋದಕ್ಕೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ನೈಟ್ ಎಲ್ಲನೂ ತುಂಬಾ ಊರುಗಳಲ್ಲಾದರೆ ನಾವು ಮಕ್ಕಳಲ್ಲಿದ್ದಾಗ ಎಲ್ಲ ತುಂಬಾ ಚೆನ್ನಾಗಿ ಶಿವರಾತ್ರಿ ಹಬ್ಬನ ಸೆಲೆಬ್ರೇಷನ್ ಮಾಡ್ಕೊತಿದ್ವಿ. ನೈಟ್ ಎಲ್ಲ ಜಾಗರಣೆ ಇರ್ತಿದ್ವಿ. ಡೇ ಎಲ್ಲ ಉಪವಾಸ ಇದ್ದು ನೈಟೆಲ್ಲ ಜಾಗರಣೆ ಇದ್ದು ರಾತ್ರಿ ಒಂದು 8 ಗಂಟೆ ಹಂಗೆ ಶಿವನ ದೇವಸ್ಥಾನಕ್ಕೆ ಹೋದರೆ ಬೆಳಗ್ಗೆ 6-7 ಗಂಟೆ ತನಕ ಶಿವನ ದೇವಸ್ಥಾನದಲ್ಲೇ ಇದ್ವಿ. ನೈಟೆಲ್ಲ ಪೂಜೆ ಮಾಡೋರು, ಅಭಿಷೇಕ ಮಾಡೋರು. ನಮ್ಮೂರಲ್ಲಂತೂ ಶಿವರಾತ್ರಿ ಹಬ್ಬನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇನ್ನು ಅಷ್ಟೇ ಇವತ್ತಿನ ವ್ಲಾಗು. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಆಗಲೇ ಹೇಳ್ದಂಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರೀದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೂಡ ಶೇರ್ ಮಾಡಿ. ಮುಂದೆ ಇನ್ನೂ ಒಂದೊಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.